ಹಲೋ ಹಾಯ್ ಗೈಸ್, ಇವತ್ತು ನಡೆದ ದ್ವಿತೀಯ PUCಯ ಆ್ಯನ್ಯುವಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಅಕೌಂಟೆನ್ಸಿ ನಾವು ಏನು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, 12 ಅಂಕದ ಪ್ರಶ್ನೆ ಏನು ಡಿಸ್ಕಷನ್ ಮಾಡಿದಿಲ್ಲ ಅವೇ ಕ್ವಶನ್ಸ್ಗಳು ಬಂದಿದೆ. ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ನಾನು ಏನು AS26 ಪ್ರಕಾರ ಹೇಳಿದ್ದೆ ಅದೇ ಒಂದು ಬಂದಿದೆ. ಗೇನ್ ರೇಷಿಯೋ ಬಂದಿದೆ, ಪ್ರಾಡಕ್ಟ್ ಮೆಥಡ್ ಬಂದಿದೆ ಮತ್ತು ಅದೇ ರೀತಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಬಂದಿದೆ. ನಾನು ಕಾಮನ್ ಸೈಜ್ ಅದೇ ಓದ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದೆ ನಿಮಗೆ, ಬಟ್ ಇಲ್ಲಿ ಕಾಮನ್ ಸೈಜ್ ಕೇಳಿದಾನೆ, ಇದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದಾನೆ. ಅದೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ ನಾನು. ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ 2 ಅಂಕದ ಪ್ರಶ್ನೆಯಲ್ಲಿ ಔಟ್ ಆಫ್ ಔಟ್ ನಾನು ಕೊಟ್ಟಿದ್ದು ಅಂತ ಬಂದಿದೆ. ಮತ್ತು 1 ಅಂಕದ ಪ್ರಶ್ನೆಯಲ್ಲಿ ಏನು ಹೇಳಿ, ಇವಾಗ ನಿಮಗೂ ಕೂಡ ಗೊತ್ತಿದೆ, ನೀವು ಕೂಡ ಬೆಳಗ್ಗೆ ಇವತ್ತು 3 ಗಂಟೆಗೆ ಹಾಕಿದ್ದು ಒಂದು ವಿಡಿಯೋ ನೋಡ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಕೀ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಾನು ಏನು ಮಾರ್ಕ್ ಹಾಕ್ತೇನೆ ಅದು ಓದ್ಕೊಂಡು ಹೋಗ್ರಿ. ಮತ್ತು ಅರ್ನಿಂಗ್ ಪರ್ ಶೇರ್ ಒಂದು ಎಕ್ಸ್ಪೆಂಡ್ ಕ್ವಶನ್ ಕೇಳ್ತಾನ ಅಂತ ಹೇಳಿದೆ ನಮಗೆ, ಗೊತ್ತಾ ಯಾವುದು? ಅರ್ನಿಂಗ್ ಪರ್ ಶೇರ್ ಅಂತ. EPS ಅಂದ್ರೆ ಏನು? EPS ಅರ್ನಿಂಗ್ ಪರ್ ಶೇರ್. ಅದು ಹೇಳಿದಿನಲ್ಲ, ಮಾರ್ಕ್ ಹಾಕಿದ್ದು ಬರುತ್ತೆ ಒಂದಂತ. ಇವಾಗ ನೋಡಿ ಕೀ ಆನ್ಸರ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಎಕ್ಸ್ಪ್ಲೇಷನ್ ಮಾಡ್ತೀನಿ. ಸೊ 12 ಅಂಕದ ಪ್ರಶ್ನೆ, ಇದು 6 ಅಂಕದ ಪ್ರಶ್ನೆಯಲ್ಲಿ ನಿಮ್ಮದು ಎಷ್ಟು ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಪ್ರಾಡಕ್ಟ್ ಮೆಥಡ್ ಎಷ್ಟು ಬರಬೇಕಂದ್ರೆ 1280 ಬರಬೇಕು. ಓಕೆ, 1280 ಬರಬೇಕು. ಅದೇ ರೀತಿ ನಿಮ್ಮದು ಗೇನ್ ರೇಷಿಯೋ ಎಷ್ಟು ಬರಬೇಕಂದ್ರೆ 13 ಅನುಪಾತ ಆಯ್ತಾ 7 ಬರಬೇಕು. ಆಯ್ತಾ, ಇವಾಗ ಯಾರ್ದು ಬಂದಿಲ್ಲ, ಇಷ್ಟು ಯಾರ್ದು ಬಂದಿಲ್ಲ, ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ ಆಯ್ತಾ, 3 ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ, ಸುಮ್ಮನೆ ವರಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಇನ್ನೊಂದೇನು ಸರ್, ನಾನು ಟ್ಯಾಲಿ ಮಾಡಿ ಬರಲಿಲ್ಲ, ನನಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಟ್ಯಾಲಿ ಆಗಲಿಲ್ಲ ನಂದು 12 ಅಂಕದ ಪ್ರಶ್ನೆಯಲ್ಲಿ 7 ಮಾರ್ಕ್ಸ್ ಕೊಡ್ತಾರೆ, ಕಣ್ಮುಚ್ಚಿ ಕೊಡ್ತಾರೆ. ಡೋಂಟ್ ವರಿ, ನೀವು ಏನು ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡ್ರಿ. ಇವಾಗ ಇಲ್ಲಿ ನೋಡ್ರಿ, ಕೀ ಆನ್ಸರ್ ಮಾಡೋಣ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಬರೆದಿರ ಅಂತ ಅನ್ಕೊಂಡಿನಿ. ಇಲ್ಲಿ ನೋಡಿ, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ಈಸ್ ಅಟ್ಲೀಸ್ಟ್, ಓಕೆ, ಶುಡ್ ಬಿ ಅಟ್ಲೀಸ್ಟ್. ಇದಕ್ಕೆ ನಾನು ಅಟ್ಲೀಸ್ಟ್ ವರ್ಡ್ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ ನಾನು ನಿಮಗೆ. ಏನು? ಆಪ್ಷನ್ ಬಿ ಕೇಳಿಬಿಟ್ಟಿದ್ದಾನೆ. ಇದೆ 2 ಪರ್ಸನ್ಸ್ ಆಯ್ತಾ, ಇದೇ ಕ್ವಶನ್ ಬಂದಿದೆ. ಅದೇ ರೀತಿ ಎ ಮತ್ತು ಬಿ ಆರ್ ಪಾರ್ಟ್ನರ್ ಸೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:1. ಸಿ ಇಸ್ ಅಡ್ಮಿಟೆಡ್, ಓಕೆ, ಫಾರ್ ಎ 1/4 ಶೇರ್ ತಂದಿದ್ದಾನೆ. ಸಕ್ರಿಫೈ ರೇಷಿಯೋ ವಿಲ್ ಬಿ ಆಪ್ಷನ್ ಬಿ 3:1 ಆಯ್ತಾ. ಅದೇ ರೀತಿ ನಾನು ನಿಮ್ಗೆ ಏನು ಹೇಳಿದ್ದೆ, ಈ ಒಂದು MCQ ಕ್ವಶನ್ ಅಲ್ಲಿ ಒಂದು ಪ್ರಾಬ್ಲಮ್ ಕೇಳಿದ್ರೆ ಹೇಗೆ ಆನ್ಸರ್ ಮಾಡ್ಬೇಕಂತ ಸುಲಭವಾಗಿ ಟ್ರಿಕ್ಸ್ ಹೇಳಿದ್ದೆ ನಾನು ನಿಮಗೆ. ಏನ್ರಿ ಇಷ್ಟೊಂದು ಈಸಿ ಇದೆ. ಏನು? ಇಲ್ಲಿ 1000 ಕೊಟ್ಟಿದ್ದಾನೆ ಆಯ್ತಾ, ಇಲ್ಲಿ 100 ಇದೆಯಲ್ಲ, ಇಲ್ಲಿ 100 ಒಳಗೆ 30 ಮೈನಸ್ ಮಾಡ್ರಿ. 100 ಒಳಗೆ 30 ಮೈನಸ್ ಮಾಡ್ರಿ, ಎಷ್ಟು ಬಂತು? 70,000. 70,000 ಇಂಟು 1,000 ಮಾಡ್ರಿ. 70,000 ಇಂಟು 1,000, ಇಲ್ಲಾಂದ್ರೆ ನೋಡಿ 1,000 ಇಂಟು 70 ಮಾಡಿದರೆ ಆನ್ಸರ್ ಎಷ್ಟು ಬಂತು? ಆಪ್ಷನ್ ಎ. ಆಪ್ಷನ್ ಎ ಅಲ್ಲಿ ಇದೆ ಆನ್ಸರ್. ಇಲ್ಲಿ ನೋಡಿ 70,000 ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನಾನು ನಿಮಗೆ ಹೇಳಿದ್ದೆ ಸ್ನೇಹಿತರೆ, ಈ ಒಂದು MCQ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ ಏನಿದಿಲ್ಲ, ಕ್ವಶನ್ ನಂಬರ್ 3ನೇ ಕೇಳಿದಾನೆ ಅದು ಆಯ್ತಾ. ಈ ಕೇಳಿದರೆ ಈ ರೀತಿ ಮಾಡ್ರಿ. ಓಕೆ, 100 ಒಳಗೆ 30 ಮೈನಸ್ ಮಾಡ್ರಿ, ಎಷ್ಟು ಬರುತ್ತೆ? ಅದು 70 ಬಂತಲ್ಲ ಆಯ್ತಾ. 1,000 ಇಂಟು 70 ಮಾಡ್ರಿ. 1,000 ಇಂಟು 70 ಮಾಡ್ತಾ ಎಷ್ಟು ಬಂತು? 70,000 ಬಂತು ಆಯ್ತಾ. 1,000 ಇಂಟು 70 ನೋಡಿ 70,000 ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇದೆ ರೀ. ಏನಿದು ಇಷ್ಟೊಂದು ಈಸಿ ಕ್ವಶನ್ ಪೇಪರಾ? ಇಲ್ಲಿ ನೋಡಿ, ಕರೆಂಟ್ ಲಯಬಿಲಿಟೀಸ್ ಆರ್ ಪೇಡ್ ಅಪ್ ವಿದಿನ್, ಓಕೆ, ನಿಮ್ಗೆಲ್ಲರೂ ಗೊತ್ತಿದೆ 12 ಮಂತ್ಸ್ನಲ್ಲಿ ಏನಿದಿಲ್ಲ ಕರೆಂಟ್ ಲಯಬಿಲಿಟೀಸ್ಗಳೆಲ್ಲ ಪೇಡ್ ಅಪ್ ಆಗುತ್ತೆ 12 ಮಂತ್. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕಂಪಾರೇಟಿವ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಆಸ್, ಇದಕ್ಕೆ ಆಪ್ಷನ್ ಬಿ ಹಾರಿಜೆಂಟಲ್ ಅನಲೈಸಿಸ್ ಆಯ್ತಾ. ಅದೇ ರೀತಿ ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಯ್ತಾ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ ಸ್ನೇಹಿತರೆ. ಇಷ್ಟೊಂದು ಈಸಿ ಕ್ವಶನ್ ಪೇಪರ್ ಇದೆ ಇದು. ಇಲ್ಲಿ ನೋಡಿ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಪಾರ್ಟ್ನರ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಮೇನ್ಡ್ ಫಿಕ್ಸ್ಡ್ ಆನ್ಸರ್ ಆಗಿರುತ್ತೆ. ಓಕೆ, ರಿಮೇನ್ಡ್ ಫಿಕ್ಸ್ಡ್. ಅದೇ ರೀತಿ 7ನೇ ಪ್ರಶ್ನೆಗೆ ಆನ್ಸರ್ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ 7ನೇ ಪ್ರಶ್ನೆಗೆ ಆನ್ಸರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್. ನಾನು ಹೇಳಿದ್ದೆ ನಿಮಗೆ ಏನಂತ, ಜನರಲಿ ಪ್ರಿಪೇರ್ಡ್. ಓಕೆ, ಕೊಟ್ಟಿರ್ತಾನೆ. ಓಕೆ, ಜನರಲಿ ಪ್ರಿಪೇರ್ಡ್ ಆಟ್ ದ ಟೈಮ್ ಆಫ್ ಏನು? ಡೆತ್. ಇಲ್ಲಿ ನೋಡಿ, ಆಟ್ ದ ಟೈಮ್ ಆಫ್ ಡೆತ್, ಇದು ಬೆಳಗ್ಗೆನೇ ಹೇಳಿದ್ದೇನೆ ಸ್ನೇಹಿತರೆ. 3 ಗಂಟೆಗೆ ರಾತ್ರಿ ಹೊತ್ತು ಬೆಳಗ್ಗೆ ಆಯ್ತಾ ವಿಡಿಯೋ ಹಾಕಿದೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಮೇಲೆ ಅವೇ ಕ್ವಶನ್ಸ್ ಬಂದಿದೆ. ಯಾರೆಲ್ಲ ನೋಡಿದಾರಲ್ಲ 10,000 ಜನ ನೋಡಿದಾರ. ಯೂಸ್ ಆಯ್ತಲ್ಲ ನಿಮಗೆ. ಇಲ್ಲಿ ನೋಡಿ, ಡೆವೆಂಚರ್ಸ್, ಓಕೆ, ಡೆವೆಂಚರ್ ಹೋಲ್ಡರ್ಸ್ ಆರ್ ದ ಏನು? ಕ್ರೆಡಿಟರ್ಸ್ ಆಫ್ ದ ಕಂಪನಿ ಆಯ್ತಾ. ಇಲ್ಲಿ 9ನೇ ಪ್ರಶ್ನೆ ಏನು ಕೊಟ್ಟಿದ್ದಾನೆ? ಪ್ರಾಫಿಟ್ ಪ್ರಾಫಿಚರ್ಡ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ ಟು
ಡ್ಯಾಶ್ ಕೊಟ್ಟಿದ್ದಾನೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಎಲ್ಲಿದೆ? ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ ನಾವು 9ನೇ ಜರ್ನಲ್ ಎಂಟ್ರೀಸ್ನಲ್ಲಿ, ಓಕೆ, 9ನೇ ಜರ್ನಲ್ ಎಂಟ್ರೀಸ್ನಲ್ಲಿ ಅಲ್ಲಿ ನಾವು ಮಾಡ್ತೀವಲ್ಲ, ಈ ರೀತಿ ಮೈನಸ್ ಮಾಡ್ತಲ್ಲ, ಅದೇ ಅದು ಆಯಿತಾ, ಕ್ಯಾಪಿಟಲ್ ರಿಸರ್ವ್ ಅಂತ. ಅದೇ ರೀತಿ 10ನೆಯ ಪ್ರಶ್ನೆಗೆ ಆನ್ಸರ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಶೋಸ್ ಏನು? ಡ್ಯಾಶ್ ಆಫ್ ದ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆನ್ಸ್ ಆಕ್ಟಿವಿಟೀಸ್ ಏನು ಮಾಡುತ್ತೆ? ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ. ಆಪ್ಷನ್ ಎ. ಓಕೆ, ಇನ್ಫ್ಲೋಸ್ ಆ್ಯಂಡ್ ಔಟ್ಫ್ಲೋಸ್. ಎಲ್ಲ ವಿದ್ಯಾರ್ಥಿಗಳ ಕರೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವೆರಿ ಸಿಂಪಲ್ ಕ್ವಶನ್ ಇದು ಆಯಿತಾ. ಇವಾಗ MCQ ಕ್ವಶನ್ ಆಯಿತು. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಸ್ನೇಹಿತರೆ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಅಲ್ಲಿ ನೋಡಿ, ಸಕ್ರಿಫೈಯಿಂಗ್ ರೇಷಿಯೋ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸಕ್ರಿಫೈಯಿಂಗ್ ರೇಷಿಯೋ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಎರಡನೇದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಡಿವೆಂಚರ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ಅಕ್ನಾಲೇಜ್ಮೆಂಟ್ ಆಫ್ ಡೆಪ್ಟ್, ಇದು ಡಿವೆಂಚರ್ಗೆ. ಅದೇ ರೀತಿ ಇಲ್ಲಿ ನೋಡಿ, ಅನಲೈಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ನಾನು ಹೇಳಿದ್ದೀನಿ ಇವೆಲ್ಲ ಕ್ವಶನ್ ಬಂದಿದೆ. ಏನು ಒಂದು ಚಾರ್ಟ್ ತೋರಿಸಿದನಲ್ಲ, ಚಾರ್ಟ್ ಬೆಳಗ್ಗೆ ಒಂದು ವಿಡಿಯೋನಲ್ಲಿ, ಆ ಚಾರ್ಟ್ನಲ್ಲಿ ಏನು ತೋರಿಸಿದನಲ್ಲ, ಏನು ಮಾರ್ಕ್ ಹಾಕಿದನಲ್ಲ, ಅವೇ ಬಂದಿದೆ. ಓಕೆ, ಇಲ್ಲಿ ನೋಡಿ, ಪ್ರಾಫಿಟಬಿಲಿಟಿ ರೇಷಿಯೋ ಇದಕ್ಕೆ ಆನ್ಸರ್ ಆಗಿರುತ್ತೆ. ಪರ್ಸೆಂಟೇಜ್. ಓಕೆ, ಸೇಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆಯ್ತಾ. ಇನ್ನೊಮ್ಮೆ ಹೇಳ, ಇಲ್ಲಿ ನೋಡಿ, ಸಕ್ರಿಫೈಯಿಂಗ್ ರೇಷಿಯೋ ಇದು ಅಡ್ಮಿಷನ್ ಆಫ್ ಎ ಎರಡನೇದು, ಅದೇ ರೀತಿ ಡಿವೆಂಚರ್ ಇದು ನಾಲ್ಕನೇದು, ಅದೇ ರೀತಿ ಅನಲೈಸ್ ಇದು ಐದನೇದು, ಅದೇ ರೀತಿ ಪ್ರಾಬಬಿಲಿಟಿ ರೇಷಿಯೋ ಇದೇನಿದೆ ಪರ್ಸೆಂಟೇಜ್ ಮೂರನೇದು, ಅದೇ ರೀತಿ ಸೇಲ್ಸ್ ಆಫ್ ಫಿಕ್ಸ್ಡ್ ಅಸೆಟ್ ಇದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ನಾನು ಏನು ಹೇಳಿದೆ ಕ್ವಶನ್ ಅವೇ ಬಂದಿದೆ, ಏನು ಚೇಂಜಸ್ ಇಲ್ಲ ಕ್ವಶನ್. ಏನು ರೀ, ಇಲ್ಲಿ ನೋಡ್ರಿ, ಇವಾಗ ಸ್ಟೇಟ್ ಎನಿ ಒನ್ ಸರ್ಕಮ್ಟನ್ಸ್ ಕೇಳಿದ್ದಾರೆ, ಅಂಡರ್ ವಿಚ್ ಪಾರ್ಟ್ನರ್ಸ್ ಈಸ್ ಫರ್ಮ್ ಈಸ್ ಡಿಸಾಲ್ವ್. ನಾನು ಹೇಳಿದ್ದೆ ಏನು, ಏನಾದರೂ ರೆಸ್ಪಾನ್ಸಿಬಿಲಿಟಿ ಅಂದರೆ ಇನ್ಕ್ಯಾಪಿಬಲ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಬ್ಯಾಡ್ ಹೆಲ್ತ್ನಿಂದ ರಿಟೈರ್ಸ್ಮೆಂಟ್, ಇದು ಯಾವುದಾದ್ರೂ ಎರಡು ಬರೆದರೆ ನೀವು ಸರ್ಕಮ್ಟನ್ಸ್ ಬರೆದರೆ ಓಕೆ. ಇಲ್ಲಿ ನೋಡಿ, ಅಕ್ಯುಮುಲೇಟೆಡ್ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ ಟು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸ್ಟೇಟ್ ಟ್ರೂ ಅಥವಾ ಫಾಲ್ಸ್? ಆನ್ಸರ್ ಫಾಲ್ಸ್. ಫಾಲ್ಸ್. 13ಕ್ಕೆ ಫಾಲ್ಸ್ ಆಯಿತಾ. 14ನೇ ಪ್ರಶ್ನೆ, ಮೆನ್ಷನ್ ಎನಿ ಒನ್ ಡಿಫರೆನ್ಸ್ ಬಿಟ್ವೀನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಂಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ನಾನು ನಿಮಗೆ ಹೇಳಿದ್ದೆ ಸ್ನೇಹಿತರೆ, ಒಂದು ವಿಡಿಯೋನಲ್ಲಿ ಹೇಳಿದ್ದೇನೆ ಆಯಿತಾ. ಈ ಒಂದು ಪ್ರಶ್ನೆ ಏನಿದಿಲ್ಲ, ಒಂದು ವಿಡಿಯೋನಲ್ಲಿ ಹೇಳಿದೆ ನಾನು, ಏನು ಡಿಫರೆನ್ಸ್ ಬಿಟ್ವೀನ್ ಕೇಳಿದ್ದಾನೆ. ಓಕೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮತ್ತು ಡಿಸಲ್ಯೂಷನ್ ಆಫ್ ಫರ್ಮ್ ಮತ್ತು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ನೋಡಿ, ಬಿಸ್ನೆಸ್ ಈಸ್ ಕ್ಲೋಸ್ಡ್ ಆಯಿತಾ. ಇಲ್ಲಿ ಏನು, ಎಲ್ಲಿ ಬರೀಬೇಕು, ಇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಏನು ಬರಬೇಕು, ಬಿಸ್ನೆಸ್ ಈಸ್ ಕ್ಲೋಸ್ಡ್. ಈ ಕಾಡಿ ಇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಬಿಸ್ನೆಸ್ ಈಸ್ ಸಾರಿ ಇಲ್ಲಿ ನೋಡಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಏನು ಬರಬೇಕು, ಬಿಸ್ನೆಸ್ ಈಸ್ ನಾಟ್ ಕ್ಲೋಸ್ಡ್ ಅಂತ ಆಯಿತಾ. ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಏನು ಬರಬೇಕು, ಇದು ಬಿಸ್ನೆಸ್ ಈಸ್ ಕ್ಲೋಸ್ಡ್ ಅಂತ ಬರೀಬೇಕು. ಓಕೆ, ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ನಾಟ್ ಕ್ಲೋಸ್ಡ್ ಅಂತ. ಅದೇ ರೀತಿ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ರೀವ್ಯಾಲ್ಯೂಡ್ ಆಗುತ್ತೆ ಎಲ್ಲಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಆಯಿತಾ. ಅದೇ ರೀತಿ ಈ ಫರ್ಮ್ನಲ್ಲಿ ಏನಾಗುತ್ತೆ, ಅಸೆಟ್ ಆರ್ ಶೋಲ್ಡ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಪೇಡ್ ಅಪ್ ಆಗುತ್ತೆ ಆಯಿತಾ. ಅರ್ಥ ಆಯ್ತಾ. ಇವಾಗ ನೋಡಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಆನ್ಸರ್, ರೈಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಕರೆಂಟ್ ಅಸೆಟ್. ಏನ್ರಿ, ಇನ್ವೆಂಟ್ರೀಸ್, ಸ್ಟಾಕ್, ಟ್ರೇಡ್, ಓಕೆ, ಟ್ರೇಡ್ ರಿಸೀವಬಲ್, ಯಾವುದಾದ್ರೂ ಒಂದು ಬರೀರಿ ಸಾಕು. ಅರ್ನಿಂಗ್ ಪರ್ ಶೇರ್, ಓಕೆ, ಅರ್ನಿಂಗ್ ಪರ್ ಶೇರ್ ಬಂದಿದೆ. ಇವಾಗ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ಬಂತು ನೋಡಿ. 2 ಅಂಕದ ಪ್ರಶ್ನೆಯಲ್ಲಿ ಯಾರು ಬರಲ್ಲ ಸರ್ ನೀವು ಹೇಳುದು ಅಂತ ಹೇಳ್ತಾ ಇದ್ರಲ್ಲ, ಇಲ್ಲಿ ನೋಡ್ರಿ 2 ಅಂಕದ ಪ್ರಶ್ನೆಯಲ್ಲಿ, ಸ್ಟೇಟ್ ಎನಿ ಟು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ನೇಮ್ ಆಫ್ ದ ಫರ್ಮ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಬಿಸ್ನೆಸ್, ಯಾವುದಾದ್ರೂ ಒಂದು, ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ದ ಫರ್ಮ್ ಯಾವುದಾದ್ರೂ ಒಂದು ಬರೀರಿ. ರೈಟ್ ದ ಜರ್ನಲ್ ಎಂಟ್ರೀಸ್ ಅಸೆಟ್ ಟೇಕನ್ ಓವರ್, ಇದು 4th ಚಾಪ್ಟರ್ ಮೇಲೆ ನಿಮಗೆ ಕೇಳಿದಾನೆ, ಯಾವುದು, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ. ರೈಟ್ ದ ಜರ್ನಲ್ ಎಂಟ್ರೀಸ್ ಫಾರ್ ದ ಅಸೆಟ್ ಟೇಕನ್ ಓವರ್ ಬೈ ಪಾರ್ಟ್ನರ್ ಆಟ್ ದ ಟೈಮ್ ಆಫ್ ಡಿಸಲ್ಯೂಷನ್ ಆಫ್ ಫರ್ಮ್. ಇದಕ್ಕೆ ಆನ್ಸರ್ ನೋಡಿ, ಇಲ್ಲಿ ನಮಗೆ ಆನ್ಸರ್ ಹೇಳ್ತೀನಿ ನೋಡ್ಕೊಳ್ಳಿ. ಆನ್ಸರ್ ನೋಡಿ, ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ, ಅಸೆಟ್ ಟೇಕನ್ ಓವರ್ ಅಂದಿದ್ದಾನಲ್ಲ, ಪಾರ್ಟ್ನರ್ಸ್, ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು, ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ರಿಲೈಸೇಷನ್ ಅಕೌಂಟ್ ಆಯಿತಾ. ಟು ರಿಲೈಸೇಷನ್ ಅಕೌಂಟ್ ಬಿಂಗ್ನಲ್ಲಿ ಏನು ಬರೀಬೇಕು, ಅಸೆಟ್ ಟೇಕನ್ ಓವರ್ ಅಂತ ಬರೀಬೇಕು. ನಾನು ಹೇಳಿದ್ದೀನಿ ಇದು ಆಯಿತಾ. ಏನು ಬರೀಬೇಕು,
ಅಸೆಟ್ ಟೇಕನ್ ಓವರ್ ಏನಿದ್ದಾನೆ ಜರ್ನಲ್ ಎಂಟ್ರೀಸ್ ಬರುತ್ತೆ. ಏನಂತ ಜರ್ನಲ್ ಎಂಟ್ರೀಸ್ ಬರುತ್ತೆ? ಪಾರ್ಟ್ನರ್ಸ್, ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ರಿಲೈಸೇಷನ್ ಅಕೌಂಟ್. ನಾನು ಹೇಳಿದ್ದೆ, ಓಕೆ, ರಿಲೈಸೇಷನ್ ಅಕೌಂಟ್ ಬೀಯಿಂಗ್ ನಲ್ಲಿ ಏನು ಬರಬೇಕು? ನರೇಷನ್ ಬೀಯಿಂಗ್ ಅಸೆಟ್ ಟೇಕನ್ ಓವರ್. ಆಯ್ತಾ? ಇವಾಗ ನೆಕ್ಸ್ಟ್ ನೋಡಿ ಮುಂದಿನ ಕ್ವಶನ್ ಆಯಿತು. ವಾಟ್ ಈಸ್ ಕಾಲ್ಸ್ ಇನ್ ಅರೈಸ್? ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ, ಇದು ನಾನು ಹೇಳಿದ್ದೆ ನಿಮಗೆ, ಕಾಲ್ಸ್ ಅರೈಸ್ ಪ್ರಶ್ನೆ ನೋಡ್ಕೊಂಡು ಹೋಗ್ರಿ ಅಂತ ಇದು ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡಿ ಸ್ನೇಹಿತರೆ. ನೋಡಿ, ಕಾಲ್ಸ್ ಅರೈಸ್ ಮೀನ್ಸ್, ನೋಡಿ ಕಾಲ್ಸ್ ಅರೈಸ್ ಮೀನ್ಸ್ ನೋಡಿ, ಕಾಲ್ಸ್ ಮೇಡ್ ಆನ್ ಶೇರ್ಸ್ ಬಟ್ ಮನಿ ನಾಟ್ ರಿಸೀವ್ಡ್ ಬೈ ದ ಕಂಪನಿ. ಇಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಇಲ್ಲಿ 2 ಮಾರ್ಕ್ಸ್ ಕೊಡ್ತಾರೆ, ಅಷ್ಟೇ ಬರೀರಿ ಆಯಿತಾ? ಅದು ಅಷ್ಟೇ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಆಫ್ ದ ಕಂಪನಿ ಅಷ್ಟೇ. ಅದೇ ರೀತಿ ರೈಟ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಡೈರೆಕ್ಟ್ ಆಗಿ ಕ್ವಶನ್ ಕೇಳಬಹುದು ಅಂತ ಹೇಳಿದೆ ಗೊತ್ತಾ? ರೈಟ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇದು 7ನೇ ಅಧ್ಯಾಯ ಮೇಲೆ ನಿಮಗೆ ಕೇಳಿದ್ದಾರೆ. ಫೈನಾನ್ಷಿಯಲ್ ಆಫ್ ದ ಕಂಪನೀಸ್ ಏನು ಇದಕ್ಕೆ ಆನ್ಸರ್? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದ ಬೇಸಿಕ್ ಆ್ಯಂಡ್ ಫಾರ್ಮಲ್ annual reports through which corporate management communicates financial information to its owner and various and other external parties ಅಂತ ಎಷ್ಟೋ ಬಾರಿ ಹೇಳಿದ್ದೀನಿ ಇದು ಆಯಿತಾ? ಅದೇ ರೀತಿ ಮೆನ್ಷನ್ ಎನಿ ಟು ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಯೂಸಸ್ ಕೇಳ್ತಾನೆ ಅಂತ ಹೇಳಿದೆ ಗೊತ್ತಾ? ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ ಕೇಳಿದ್ದಾನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟೊಂದು ಯೂಸ್ ಆಗಿದೆ ನಿಮಗೆ, ಅಂದರೆ ಬಹಳ ಯೂಸ್ ಆಗಿದೆ ನಿಮಗೆ ನಿಜ ಹೇಳಬೇಕಂದ್ರೆ. ಇಲ್ಲಿ ನೋಡಿ ಯೂಸಸ್ ಕೇಳಿದ್ದಾನೆ, ಓಕೆ. ಇದಕ್ಕೆ ಆನ್ಸರ್ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಕ್ಯಾಶ್ ಫ್ಲೋಸ್. ಅದೇ ರೀತಿ ಇನ್ ಚಾನ್ಸ್ ದ ಕಾಂಪರಬಿಲಿಟಿ ಆಫ್ ದ ರಿಪೋರ್ಟಿಂಗ್ ಆಫ್ ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬರೀರಿ ಸಾಕು ಆಯಿತಾ? ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಬಂದಿದೆ ಅಂತ ಅನ್ಕೊಂತೀನಿ. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ? ಇಲ್ಲಿ ನೋಡಿ, ಆನ್ಸರ್ ಮಾಡಿದೆ ನಾನು ಇದಕ್ಕೆ. ಇಲ್ಲಿ ನೋಡಿ, ಇದು ಎಷ್ಟು ಮಂತ್ ಬರುತ್ತೆ ಅಂತ ನೋಡಿ. ಇದು 1ನೇದು 9ನೇ ಮಂತ್ ಬರುತ್ತೆ ಆಯಿತಾ? ಇದು 5 ಮಂತ್ ಬರುತ್ತೆ ಆಯಿತಾ? ಇದು 3 ಮಂತ್ ಬರುತ್ತೆ, ಇದು 2 ಮಂತ್ ಬರುತ್ತೆ ಆಯಿತಾ? ಟೋಟಲ್ ಆನ್ಸರ್ ನಿಮ್ದು ಎಷ್ಟು ಬರಬೇಕು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ಕಲ್ ಟು ಟೋಟಲ್ ಟು ರೇಟ್ ಇಂಟು 1/12 ಮಾಡಿದ ತಕ್ಷಣ ಎಷ್ಟು ಬರಬೇಕು ಆನ್ಸರ್? ಓಕೆ, 880 ಸಾರಿ, ಎಷ್ಟು ಬರಬೇಕು ಆನ್ಸರ್ ನಿಮ್ಮದು? 1880 ಬರಬೇಕು ಆನ್ಸರ್ ನಿಮ್ಮದು ಫೈನಲ್ ಆಗಿ ಆಯಿತಾ? ಸೊ ಇದು ಎಡಿಟ್ ಮಾಡಿಲ್ಲ ನಾನು, ಹಾಗೆ ಹೇಳ್ತಾ ಇದ್ದೇನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದೊಂದು ಪ್ರಾಬ್ಲಮ್ಗೆ ಆನ್ಸರ್ ನಾನು ಬಿಡಿಸಿದ್ದೀನಿ. ಇದು 13:7 ಎಷ್ಟು ಬರುತ್ತೆ? 7 ಬರುತ್ತೆ ನೋಡಿ, 13:7 ಆಯಿತಾ? ಇವಾಗ ಆ್ಯಸ್ ಪರ್ AS 26 ಪ್ರಕಾರ ನೀವು ಚೆನ್ನಾಗಿ ಇದು ಬರ್ದಿರ ಅಂತ ಅನ್ಕೊಂತೀನಿ. ಸೊ ಈಸಿ ಇದೆ ಕ್ವಶನ್ ಪೇಪರ್. ನನ್ನ ಪ್ರಕಾರ ಇಷ್ಟೊಂದು ಈಸಿ ನಿಮಗೆ ಕ್ವಶನ್ ಪೇಪರ್ ಏನಿದಿಲ್ಲ ಯಾರೂ ತೆಗೆಯೋದಿಲ್ಲ. ಇದು ಇಷ್ಟೊಂದು ಈಸಿ ಕ್ವಶನ್ ಪೇಪರ್. ಇದಕ್ಕೆ ಆನ್ಸರ್ ನೋಡಿ ಎಷ್ಟು ಬರಬೇಕು? ಇದಕ್ಕೆ ಆನ್ಸರ್ ನಾನು ನಿಮ್ಗೆ ಹೇಳ್ತಿಲ್ಲ ಬರೀ, ನಾನು ನಿನ್ನೆ ಈ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೀನಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಎಷ್ಟು ಬರಬೇಕಂದ್ರೆ, ವೇಟ್ ಮಾಡಿ, ಇಲ್ಲಿ ಆಯಿತಾ ಸ್ನೇಹಿತರೆ? ಇದಕ್ಕೆ ಆನ್ಸರ್ ಎಷ್ಟು ಬರಬೇಕಂದ್ರೆ 1,50,000 ಬರಬೇಕು ನೋಡಿ. 1,50,000 ಅಂದರೆ ನಮಗೆ ಎಷ್ಟು ಬಂದಿರ್ತೈತೆ ಅದು ಆಯಿತಾ? ಇದು PBT ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡಿದ ನಂತರ ಇವಾಗ ಎಷ್ಟು ನಾವು 3 ಲಕ್ಷ, ಓಕೆ, 3 ಲಕ್ಷ ಒಳಗೆ 8 ಲಕ್ಷ ಮೈನಸ್ ಮಾಡಬೇಕು. 8 ಲಕ್ಷ ಮೈನಸ್ ಮಾಡಿದ ತಕ್ಷಣ ಎಷ್ಟು ಬರುತ್ತೆ? 5 ಲಕ್ಷ ಬರುತ್ತೆ. ಆ 5 ಲಕ್ಷ ಮೇಲೆ 30% ತೆಗಿರಿ. ಆ 30% ತೆಗೆದು ಎಷ್ಟು ಬರುತ್ತೆ? 1,50,000 ಬರುತ್ತೆ. ಆ 50,000 ಏನಿದೆಯಲ್ಲ 3 ಲಕ್ಷ ಒಳಗೆ ಮೈನಸ್ ಮಾಡಿರಿ. ಆನ್ಸರ್ ಎಷ್ಟು? 1,15,000 ಆನ್ಸರ್ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಚೆನ್ನಾಗಿದೆ ಅಂತ ಅನ್ಕೊಂಡ್ರಿ. ಕ್ವಶನ್ ಪೇಪರ್ ಅಂತೂ ಭಾಳ ಈಜಿ ಇದೆ. ಇಲ್ಲಿ ನೋಡಿ, ರಾಜೇಶ್ವರಿ ಟ್ರೇಡಿಂಗ್ ಕಂಪ್ನಿ ಅಂತ ಕೇಳಿದ್ದಾನೆ. ನಾನು ಟ್ರೇಡಿಂಗ್ ಮೇಲೆ ಬಿಡಿಸಿದ್ದೀನಿ ಪ್ರಾಬ್ಲಮ್ ಒಂದು, ಬಟ್ ಡಿಫ್ರೆಂಟ್ ಕೇಳಿದ್ದಾನೆ, ಇಷ್ಟೇ ಮತ್ತೇನಿಲ್ಲ. ಸೊ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ ಆಯಿತು ನಾ ಹಾಕಿದ್ದದು. ಸೊ ಇದು ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಸ್ವಲ್ಪ ಡಿಫ್ರೆಂಟ್, ಎಸ್ ಈಸಿ ಇದೆ ರೀ ಪ್ರಾಬ್ಲಮು. ಟೇಕನ್ ಓವರ್ ಟು ಕ್ಯಾರ್ ಮಾಡ್ಕೊಂಡ್ರೆ ಈಜಿ ಕೊಟ್ಟಿದ್ದಾರಲ್ಲ. ಸೊ ಎಲ್ಲ ವಿದ್ಯಾರ್ಥಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಈ ಒಂದು ವಿಡಿಯೋ ಹೇಗಾಯಿತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಯಾವುದಿದೆ? ಬಿಸ್ನೆಸ್ ಸ್ಟಡೀಸ್ ಇದೆ, ಇದನ್ನು ನಾ ಇದ್ದೀನಿ, ಡೋಂಟ್ ವರಿ. ಥ್ಯಾಂಕ್ ಯು.